ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜನರಿಗೆ ತಪ್ಪು ಮಾಹಿತಿ, ಹೇಳಿಕೆ ಹಿಂಪಡೆಯಲಿ ಪಿಆರ್ ಸುದರ್ಶನ್. ಸಮರ್ಥ ನಾಯಕತ್ವಕ್ಕೆ ಬಿಜೆಪಿ ಬೆಂಬಲಿಸಿ, ತುಮಕೂರಿನಲ್ಲಿ ಬೇರೆ ಜಿಲ್ಲೆಯವರು ಎಂದು ಪ್ರಚಾರ ಮಾಡಿಸಿ ಸಿಎಂ ರಾಯಚೂರಿನಲ್ಲಿ ಬೇರೆ ಜಿಲ್ಲೆಯವರಿಗೆ ಟಿಕೆಟ್ ಕೊಟ್ಟಿದ್ದೇಕೆ? ಸೋಮಣ್ಣ ಪ್ರಶ್ನೆ. ಸತ್ಯ ಮತ್ತು ಸುಳ್ಳಿನ ಮಧ್ಯೆ ಲೋಕಸಭಾ ಚುನಾವಣೆ, ಪ್ರಚೋದನೆಗೆ ಸೀಮಿತವಾದ ಬಿಜೆಪಿ, ತನ್ವೀರ್ ಸೇಠ್ ಆರೋಪ. ಬಂಡವಾಳಶಾಹಿ ಪರವಾದ ಕಾಂಗ್ರೆಸ್ ಬಿಜೆಪಿ ತಿರಸ್ಕರಿಸಿ, ಎಸ್ಯುಸಿಐ ಬೆಂಬಲಿಸಿ ರಾಧಾಕೃಷ್ಣ. ಬಿಜೆಪಿಯಿಂದ ಧರ್ಮಾಧಾರಿತ ದ್ವೇಷ ಹುಟ್ಟಿಸುವ ಕೆಲಸ, ಬಿಜೆಪಿ ತಿರಸ್ಕರಿಸಿ ಪ್ರಕಾಶ್ ರಾಯ್. ಕಾಂಗ್ರೆಸ್ ಬಿಜೆಪಿ ಪಕ್ಷಗಳಿಂದ ಅಭಿವೃದ್ಧಿ ಕಡೆಗಣನೆ, ಬಿಎಸ್ಪಿ ಬೆಂಬಲಿಸಲು ವೈ ನರಸಪ್ಪ ಮನವಿ. ವಾರ್ಡ್ 25ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕುಮಾರ ನಾಯಕ್ ಪರ ರವಿ ಬೋಸರಾಜು ಮತಯಾಚನೆ. ದ್ವಿತೀಯ ಪಿಯುಸಿ ಪರೀಕ್ಷೆ ಪ್ರಾರಂಭ, 259 ವಿದ್ಯಾರ್ಥಿಗಳ ಗೈರು. ವಾರ್ತೆಗಳ ವಿವರ. ದೇಶದ ಜನರಿಗೆ ತಪ್ಪು ಮಾಹಿತಿ ನೀಡಿ ದಾರಿ ತಪ್ಪಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿಕೆಯನ್ನು ಹಿಂಪಡೆಯಬೇಕೆಂದು ಕೆಪಿಸಿಸಿ ವಕ್ತಾರ ಹಾಗೂ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಅವರು ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದುರುದ್ದೇಶದಿಂದ ರಾಜ್ಯದಲ್ಲಿ ಪ್ರಚಾರ ಸಭೆಗಳಲ್ಲಿ ಮಾತನಾಡುವ ಮೂಲಕ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಮುಸ್ಲಿಮರಿಗೆ ಹಿಂದುಳಿದ ವರ್ಗ ಮೀಸಲಾತಿ ನೀಡಿರುವ ಮೈಸೂರು ಒಡೆಯರ ಕಾಲದಿಂದಲೂ ನಡೆದು ಬಂದಿದೆ. ಮಿಲ್ಲರ್ ಸಮಿತಿ, ಹಾವನೂರು ಸಮಿತಿ ಸೇರಿ ಶಾಶ್ವತ ಹಿಂದುಳಿದ ಆಯೋಗ ರಚಿಸಿ ಶಿಫಾರಸುಗಳ ಮೇಲೆ ಸರ್ಕಾರ ಕ್ರಮ ಕೈಗೊಂಡಿದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿಯುವಿಕೆ ಆಧಾರದ ಮೇಲೆ ನಿರ್ಧಾರ ಕೈಗೊಂಡಿದೆ. ಆದರೆ ನರೇಂದ್ರ ಮೋದಿರವರಿಗೆ ಸತ್ಯ ಗೊತ್ತಿದ್ದರೂ ತಪ್ಪು ಮಾಹಿತಿ ಪ್ರಧಾನಿ ಹುದ್ದೆಯಲ್ಲಿದ್ದು ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನಿಂದ 50% ಮೀಸಲಾತಿ ಹೆಚ್ಚಿಸದೇ ಇರುವಾಗ ಆರ್ಥಿಕ ಹಿಂದುಳಿವಿಕೆ ಆಧಾರದ ಮೇಲೆ ಇಡಬ್ಲ್ಯೂಎಸ್ 10% ಮೀಸಲು ನೀಡಿ ಸುಪ್ರೀಂ ಕೋರ್ಟ್ನ ತೀರ್ಪು ಉಲ್ಲಂಘಿಸಿದರು. ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಲು ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ಸಾಮಾಜಿಕ ಮತ್ತು ಹಿಂದುಳಿಕೆ ಸಮೀಕ್ಷೆ ನಡೆಸಲು ಪ್ರಾಯೋಗಿಕ ಯೋಜನೆ 23 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೂಪಿಸಲಾಗಿತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೆಸಲಾಯಿತೇ ಹೊರತು ಜಾತಿ ಗಣತಿಯಲ್ಲ. ಆದರೆ ಪ್ರಧಾನಿ ನರೇಂದ್ರ ಮೋದಿರವರು 100 ಬಾರಿ ಸುಳ್ಳು ಹೇಳಿ ಸತ್ಯವಾಗಿಸಲು ಹೊರಟಿದ್ದಾರೆ ಎಂದು ಟೀಕಿಸಿದರು. ಇದನ್ನು ನೋಡ್ಕೊಂಡು ನಾನು ಹೇಳ್ತಾ ಇದ್ದೇನೆ. ಮುಖೇಶ್ ಅಂಬಾನಿಯವರ ಆಸ್ತಿ 2014ರಲ್ಲಿ $2,360 ಕೋಟಿ ಇತ್ತು. $2,360 ಕೋಟಿ 2014ರಲ್ಲಿ ಅವರ ಆಸ್ತಿ ಇದ್ದಿತ್ತು. 2024ರಲ್ಲಿ ಅವರ ಆಸ್ತಿ ಹೆಚ್ಚಳ ಎಷ್ಟಾಗಿದೆಯಪ್ಪ ಅಂತ ಹೇಳಿದ್ರೆ $11,690 ಕೋಟಿ ಆಗಿದೆ. ಯಾರ ಪರವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ? ಈ 10 ವರ್ಷಗಳಲ್ಲಿ ನಿಮ್ಮ ಕಾನೂನುಗಳು ಯಾರ ಪರವಾಗಿದೆ? ಹಾಗಿದ್ರೆ ಈ ದೇಶದ ಪ್ರಾಜೆಕ್ಟ್ಗಳು, ಈ ದೇಶದ ವಿಮಾನ ನಿಲ್ದಾಣಗಳು, ಬೇರೆ ಬೇರೆ ಪ್ರಾಜೆಕ್ಟ್ಸ್ ಇದಾವಲ್ಲ, ಯಾರ ಪರವಾಗಿ ನೀವು ಕೊಡ್ತಾ ಇದ್ದೀರಿ? ಹೇಗೆ ಇದ್ದಕ್ಕಿದ್ದಾಗ ಏನು ಮಾಯ ಮಾಡಿದ್ದಾರೆ ಇವರು? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಹೆಚ್ಚಳ ಆಗಲಿಕ್ಕೆ ಮೋದಿಯವರೇ ನೀವು ಕಾರಣರಲ್ವಾ? ನಿಮ್ಮ ಸರ್ಕಾರ ಕಾರಣರಲ್ವಾ? ಅದನ್ನು ಯಾಕೆ ಮಾತಾಡ್ತಾ ಇಲ್ಲ ನೀವು? ಅದರ ಜೊತೆಗೆ ಗೌತಮ್ ಅದಾನಿ ಆಸ್ತಿ 2014ರಲ್ಲಿ ಅವರ ಆಸ್ತಿ ಇದ್ದಿದ್ದು $800 ಕೋಟಿ. 800 ಕೋಟಿ. 2024ರಲ್ಲಿ $8,650 ಕೋಟಿ. $8,650 ಕೋಟಿ.
ಲೆಕ್ಕ ಹಾಕೊಳ್ಳಿ, ಎಷ್ಟು ಪ್ರಮಾಣದಲ್ಲಿ ಹೆಚ್ಚಲಾಗಿದೆ, ಯಾರು ಕಾರಣ ಇದಕ್ಕೆ? ಅವ್ರಿಗೇನು ಪ್ರಿಂಟಿಂಗ್ ಮಿಷನ್ ಕೊಟ್ಟಿದ್ದಾರೆ ನೀವು ಅವ್ರ ಕೈಗೆ? ಹೇಗಾಯಿತು ಆಸ್ತಿ ಹೆಚ್ಚಳ? ದೇಶದ ಜನರಿಗೆ ನೀವು ಉತ್ತರ ಹೇಳಬೇಕಲ್ಲ. ನೀವೇ ಹೇಳಿದ್ರೆ, ನೀವೇ ಒಬ್ಬ ಸುಳ್ಳಿನ ಆಗಿದ್ದೀರಾ ಅಂತ ನಾವು ಹೇಳಿದ್ರೆ ನೀವು ಅದನ್ನು ತಪ್ಪಾಗಿ ತಿಳ್ಕೋಬಾರ್ದಲ್ವಾ? ತಾವೇನು ಹೇಳಿದ್ರಿ 2014ರಲ್ಲಿ ಎಲ್ಲ ಕಾಂಗ್ರೆಸ್ನಿಗರು ಮತ್ತು ಈ ದೇಶದಲ್ಲಿರುವಂಥ ಶ್ರೀಮಂತರು ಸ್ವಿಸ್ ಬ್ಯಾಂಕ್ನಲ್ಲಿ ಬ್ಲ್ಯಾಕ್ ಮನಿಯನ್ನು ಇಟ್ಬಿಟ್ಟಿದ್ದಾರೆ, ಆ ಬ್ಲ್ಯಾಕ್ ಮನಿಯನ್ನ ನಾವು ತಗೊಂಡು ಬಂದು ಎಲ್ಲರ ಖಾತೆಗೆ 15 ಲಕ್ಷ. ಸಂವಿಧಾನಕ್ಕೆ ಅಗೌರವ ತರುವ ರೀತಿಯಲ್ಲಿ ಮಾತನಾಡಿರುವುದು ಅವರು ಹುದ್ದೆಗೆ ಶೋಭೆ ತರುವಂತದ್ದಲ್ಲ. ಕಾಂಗ್ರೆಸ್ ಎಲ್ಲಿಯೂ ಮುಸ್ಲಿಮರಿಗೆ ಮಾತ್ರ ಹಿಂದುಳಿದ ವರ್ಗದ ಮೀಸಲಾತಿ ನೀಡುವುದಾಗಿ ಹೇಳಿಲ್ಲ, ತಪ್ಪಾಗಿ ಅರ್ಥೈಸಲಾಗುತ್ತಿದೆ. ಮಾಂಗಲ್ಯ ಕಿತ್ತುಕೊಳ್ಳುತ್ತಿರುವುದಾಗಿ ನರೇಂದ್ರ ಮೋದಿ ಆಡುತ್ತಿರುವ ಮಾತು ಹತಾಶೆಯ ಸಂಕೇತವಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಜನರ ಬದುಕು ಕಟ್ಟುವ ಕೆಲಸ ಮಾಡಿದೆ. ನರೇಂದ್ರ ಮೋದಿ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಏನು ಮಾಡಿದೆ ಎಂದು ಪ್ರಶ್ನಿಸಿ ಡಿಜಿಟಲ್ ಕ್ರಾಂತಿ ಮಾಡಿದ್ದು ರಾಜೀವ್ ಗಾಂಧಿಯವರು ತುಷ್ಟೀಕರಣದ ಮೂಲಕ ಜನರಿಗೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ. ಅವರು ಹೇಳಿದ್ದ ಒಂದೇ ಒಂದು ಭರವಸೆ ಈಡೇರಿಲ್ಲ. ಕಪ್ಪು ಹಣ ನೋಟು ಅಮಾನ್ಯೀಕರಣ, ರೈತರ ಆದಾಯ ದ್ವಿಗುಣ ಸೇರಿದಂತೆ ಏನಾಗಿವೆ ಎಂದರು. ಆದರೆ ಅಂಬಾನಿ, ಅದಾನಿ ಆಸ್ತಿ ಕಳೆದ 10 ವರ್ಷದಲ್ಲಿ ದುಪ್ಪಟ್ಟು ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಉದ್ಧಾರ ಮಾಡುವುದಾಗಿ ಹೇಳುವವರು ಅವರು ಈ ಭಾಗಕ್ಕೆ ಕೊಟ್ಟಿದ್ದೇನು? ಏಮ್ಸ್ ಮಂಜೂರಾತಿ 2 ವರ್ಷದಿಂದ ಹೋರಾಟ ನಡೆಸಿದರೂ ಕೇಳುತ್ತಿಲ್ಲ. ಈ ಭಾಗಕ್ಕೆ 371 ಜಾರಿಯಾಗಿದ್ದು ಕಾಂಗ್ರೆಸ್ ಸರ್ಕಾರವಾಗಿದೆ. ಮಲ್ಲಿಕಾರ್ಜುನ ಖರ್ಗೆಯವರ ಶ್ರಮದಿಂದ ಜಾರಿಯಾಗಿದೆ ಎಂದರು. ನಿರಂತರವಾದಂಥ ಪ್ರಯತ್ನ ಫಲವಾಗಿ ಜೊತೆಗೆ ಅನೇಕ ಹಿರಿಯ ಮುಖಂಡರುಗಳು ಹೋರಾಟ ಮಾಡಿದ್ದು UPA ಸರ್ಕಾರ 371 ತಂದಂಥ ಪರಿಣಾಮ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ವಿಷಯದಲ್ಲಿ, ಉದ್ಯೋಗದ ವಿಷಯದಲ್ಲಿ, ಶಿಕ್ಷಣದ ವಿಷಯದಲ್ಲಿ ಸಾಕಷ್ಟು ಅನುಕೂಲಗಳನ್ನು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ದೊರಕ್ತಾ ಇದೆ ಅನ್ನುವಂಥದ್ದು ಕೂಡ ಮತದಾರರು ಅರ್ಥ ಮಾಡ್ಕೊಂಡಿದ್ದಾರೆ. ನೀವೇನು ವಿಶೇಷವಾದಂಥ ಅನುದಾನವನ್ನು ಕೊಟ್ಟಿದ್ದೀರಿ? ನೀವು 371 ಮಾಡಲಿಕ್ಕೂ ನಿಮ್ಮ ಸರ್ಕಾರ ಒಪ್ಪಿರಲಿಲ್ಲ. BJP ಸರ್ಕಾರ ಅದನ್ನು ತಿರಸ್ಕಾರ ಮಾಡಿತ್ತು. ಕಾಂಗ್ರೆಸ್ಸಿನ ಸರ್ಕಾರ, ಮನಮೋಹನ್ ಸಿಂಗ್ ಅವರ ಸರ್ಕಾರ, ಸೋನಿಯಾ ಗಾಂಧಿ ಅವರ ಸರ್ಕಾರ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವತ್ತು ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದು, ಧರ್ಮಸಿಂಗ್ ಸಿಂಗ್ ಅವರು ಕೂಡ ಅಲ್ಲಿ ಅವತ್ತು MP ಅವರಿದ್ದರು. ಅವರೆಲ್ಲರ ನಿರಂತರವಾಗಿ ವಿಶ್ವನಾಥ್ ರೆಡ್ಡಿ ಮೊದಲಾಳವ್ರನ್ನ ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಪ್ರಥಮವಾಗಿ ಅವರು ವಾಯ್ಸ್ ಮಾಡಿದ್ದು ಈ ಭಾಗದಲ್ಲಿ. ಅವರು ಏನು ಅನುದಾನ ಕೊಟ್ಟಿದ್ದೀರಿ ನೀವು ಕಲ್ಯಾಣ ಕರ್ನಾಟಕಕ್ಕೆ? ಏನಾದರೂ ಅನುದಾನ ಕೊಡಬೇಕಲ್ಲ, ಮತ್ತು ಹೇಗೆ ನೀವು ಅಭಿವೃದ್ಧಿಗೆ ಬದ್ಧರಾಗಿದ್ದೀರಿ? ಈ ರೀತಿಯಾಗಿ ಜನರನ್ನು ಮೋಡಿ ಮಾಡ್ತಕ್ಕಂಥದ್ದು, ಜನರ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಪ್ರಯತ್ನಗಳನ್ನೇನು ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ, ಇದು ಸರಿಯಾದಂಥ ಕ್ರಮ ಅಲ್ಲ. ಹಾಗಾಗಿ ಮಾಂಗಲ್ಯ ಬಗ್ಗೆ ಮಾತಾಡ್ತೀರಿ ನೀವು? ಎಲ್ಲಿ ಹೇಳಿದ ನಮ್ಮ ಮ್ಯಾನಿಫೆಸ್ಟೋಲ್ಲಿ ನಾವೇನಾದರೂ ಹೇಳಿದ್ದೀವ? ಒಂದು ಸರ್ಕಾರದ ಜವಾಬ್ದಾರಿ ಏನು? ಒಂದು ಸರ್ಕಾರದ ಜವಾಬ್ದಾರಿ ಎಲ್ಲರಿಗೂ ಕೂಡ ಅನುಕೂಲಗಳನ್ನು ಮಾಡಿಕೊಡ್ಬೇಕಾಗಿರುವಂಥದ್ದು, ಒಬ್ಬರಿಂದ ಕಿತ್ಕೊಂಡು ಇನ್ನೊಬ್ಬರಿಗೆ ಕೊಡೋಂಥದ್ದು ಅಂತ ಅಲ್ಲ. ಎಲ್ಲರಿಗೂ ಕೂಡ ಮುಂದೆ ಬರಬೇಕಾದ್ರೆ, ಎಲ್ಲರ ಬದುಕು ಚೆನ್ನಾಗಿ ಆಗಬೇಕಾದ್ರೆ ಅವ್ರಿಗೆ ಬೇಕಾದಂಥ ಕಾರ್ಯಕ್ರಮಗಳನ್ನು, ಕಾನೂನುಗಳನ್ನು ಮಾಡ್ತಕ್ಕಂಥದ್ದು. ಈಗ ನೀವೇ ಮಾಡಿದ್ರಪ್ಪ, ನಿಮಗೆ ಮರ್ತೇ ಹೋಯ್ತಾ? ನಿಮಗೆ ಗ್ಯಾಸಿನ ಬೆಲೆ ನೀವೇನು ಹೇಳಿದ್ರಿ? ಮಿಡ್ಲ್ ಕ್ಲಾಸ್ನವರು ಮತ್ತು ಅಪ್ಪರ್ ಕ್ಲಾಸ್ನವರೆಲ್ಲ ಸಬ್ಸಿಡಿ ಬಿಟ್ಬಿಡಿಪ್ಪ, ಅದು ಬಡವರಿಗೆ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ ಆಗ ನಿಮ್ಗೆ ಅರ್ಥ ಆಗಿತ್ತು. ಈಗ ನಿಮ್ಗೆ ಅರ್ಥ ಆಗೋದಿಲ್ವ? ಹಾಗಿದ್ರೆ ಬಡವರಿಗೇನು ಕಾರ್ಯಕ್ರಮಗಳನ್ನು ಕೊಡೋದೇ ಬೇಡವಾ? ಬಡವರಿಗೆ ಯಾವುದೇ ಅನುದಾನಗಳನ್ನು ಕೊಡೋದೇ ಬೇಡವಾ? ಬಡವರಿಗೆ ಪರವಾದಂಥ ಕಾನೂನುಗಳು, ಕಾರ್ಯಕ್ರಮಗಳನ್ನು. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿರವರ ನೇತೃತ್ವದಲ್ಲಿ ಸಮರ್ಥ ನಾಯಕತ್ವ ಇದೆ. ಬಿಜೆಪಿಯವರಿಗೆ ಕಾಂಗ್ರೆಸ್ ವಿರುದ್ಧ ಇಲ್ಲದ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದರು. ಕೆಪಿಸಿಸಿ ಉಪಾಧ್ಯಕ್ಷ ಹಾಗೂ ಮಾಜಿ ಶಾಸಕ ವೆಂಕಟರಮಣಪ್ಪ ಅವರು ಮಾತನಾಡಿ, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ರಾಜ್ಯದ ಜನರಿಗೆ 5 ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿ ನುಡಿದಂತೆ ನಡೆದಿದ್ದೇವೆ. ಬಿಜೆಪಿಯವರ ಯಾವ ಭರವಸೆಯೂ ಈಡೇರಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಪಾರಸಮಾಲ್ ಸುಕಾಣಿ, ಜಿ ಬಸವರಾಜ ರೆಡ್ಡಿ, ಅಮರೇಗೌಡ ಹಂಚಿನಾಳ, ಆಂಜನೇಯ ಕುರುಬದೊಡ್ಡಿ, ಅಸ್ಲಾಂ ಪಾಷಾ, ಅಬ್ದುಲ್ ಕರೀಂ, ರುದ್ರಪ್ಪ ಅಂಗಡಿ, ಡಾಕ್ಟರ್ ರಜಾ ಕುಸ್ತಾಕ್ ಸೇರಿದಂತೆ ಅನೇಕರಿದ್ದರು. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಪ್ರಚಾರ ನಡೆಸಿ ಸೋಮಣ್ಣ ಜಿಲ್ಲೆಯವರಲ್ಲ ಎಂದು ಹೇಳಿದರು. ಅವರು ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಬೇರೆ ಜಿಲ್ಲೆಯವರನ್ನು ಕಣಕ್ಕಿಳಿಸಿದ್ದಾರೆ. ಇದಕ್ಕೆ ಏನು ಹೇಳುತ್ತಾರೆ ಎಂದು ಮಾಜಿ ಸಚಿವ ಹಾಗೂ ತುಮಕೂರು ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಅವರು ಪ್ರಶ್ನಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಲೋಕಸಭಾ ಚುನಾವಣೆ ದೇಶದ ಚುನಾವಣೆಯಾಗಿದ್ದು, ಸಮರ್ಥ ದೂರದೃಷ್ಟಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ತರಲು ಬಿಜೆಪಿ ಬೆಂಬಲಿಸಬೇಕಿದೆ. ಸರಳ ಸಜ್ಜನಿಕೆ ಅಭ್ಯರ್ಥಿಯಾಗಿರುವ ರಾಜ ಅಮರೇಶ್ವರ ನಾಯಕರನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು.
ಐಎಎಸ್ ಅಧಿಕಾರಿಯಾಗಿರುವ ಜೆಕುಮಾರ್ ನಾಯಕ್ ಸೇವಾ ನಿವೃತ್ತಿ ನಂತರ ಜಿಲ್ಲೆಗೆ ಆಗಮಿಸಿ ಸ್ಪರ್ಧಿಸಿದ್ದಾರೆ. ಜಿಲ್ಲೆಗೆ ಅವರ ಕೊಡುಗೆ ಶೂನ್ಯ. ಸ್ಥಳೀಯರಾದ ಬಿಜೆಪಿ ಅಭ್ಯರ್ಥಿಯನ್ನು ಜನತೆ ಆಶೀರ್ವಾದ ಮಾಡಬೇಕೆಂದರು. ಬರ್ತದೆ ಹೋಗ್ತದೆ, ಆದರೆ ದೇಶದ ಇತಿಹಾಸ, ಭಾರತೀಯರ ಸಾರ್ವಭೌಮತೆಗೆ ಇದೊಂದು ಮೈಲಿಗಲ್ಲಾಗಬೇಕಾಗಿದೆ. ಈ ಚುನಾವಣೆ ದೇಶದ ಚುನಾವಣೆ. ಇದು ಕರ್ನಾಟಕದ ಶಾಸಕಾಂಗದ ಚುನಾವಣೆ ಅಲ್ಲ, ಇಲ್ಲ ಬೇರೆ ಬೇರೆ ಚುನಾವಣೆ ಅಲ್ಲ, ಇದು ದೇಶದ ಚುನಾವಣೆ. ಇಡೀ ದೇಶದಲ್ಲಿ 543 ಕ್ಷೇತ್ರಗಳಲ್ಲೂ ಕೂಡ ನಡೀತಾ ಇರ್ತಕ್ಕಂಥ ಚುನಾವಣೆ. ಎರಡನೇ ಹಂತದಲ್ಲಿ ಕರ್ನಾಟಕದಲ್ಲಿ 14 ಈಗಾಗಲೇ ಮುಗಿದಿದೆ. ಇನ್ನು 14 7ನೇ ತಾರೀಕು ನಡೀತಾ ಇದೆ. ಅದರೊಳಗೆ ರಾಯಚೂರು ಕೂಡ ಒಂದಾಗಿದೆ. ರಾಯಚೂರಿನ 8 ವಿಧಾನಸಭಾ ಕ್ಷೇತ್ರಗಳ ನಿನ್ನೆ ಮಧ್ಯಾಹ್ನ ನಾನು ಬಂದವನು ಮಿತ್ರರಾದ ಶಿವನಗೌಡರ ನಾಯಕರ ದೇವದುರ್ಗಕ್ಕೆ ಹೋಗಿ ನಾನು, ನಮ್ಮ ಜಿಲ್ಲಾಧ್ಯಕ್ಷರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡವರು ಮತ್ತು ಶಂಕರಣ್ಣವರು, ಶಿವನಗೌಡ ನಾಯಕರೆಲ್ಲ ಹೋಗಿ ನಾನು ಭಾರಿ ಖುಷಿಯಾಗಿದ್ದು, ತಳಮಟ್ಟದ ಕಾರ್ಯಕರ್ತರು ಯಾರಿದ್ದಾರೆ, ಬೂತ್ನಲ್ಲಿರ್ತಕ್ಕಂಥ ಕಾರ್ಯಕರ್ತರು 267 ಬೂತ್ಗೂ ಕೂಡ 5 ಜನ 6 ಜನ ಕಾರ್ಯಕರ್ತರು ಅವರ ಸ್ವಯಂ ಪ್ರೇರಣೆಯಿಂದ ಬಂದು ಇದನ್ನು ನಾವು ಚುನಾವಣೆಯನ್ನು ಅಚ್ಚುಕಟ್ಟಾಗಿ ಎದುರಿಸ್ತೀವಿ ಅನ್ನುವ ಮಾತನ್ನು ಹೇಳಿದ್ದಾರೆ. ರಾಯಚೂರು ಸಿಟಿ ಸನ್ಮಾನ್ಯ ಶಿವರಾಜ್ ಪಾಟೀಲರು 3 ಬಾರಿ ಶಾಸಕರಾಗಿದ್ದಾರೆ. ಮತ್ತು ಬೆಳಗ್ಗೆ ಇಷ್ಟೆಲ್ಲ ಗೊಂದಲ ಇದ್ದರೂ ಕೂಡ ಬೆಳಗ್ಗೆ ಎದ್ದು 2 ವಾರ್ಡ್ಗಳನ್ನು ಸುತ್ತಾಡಿ ಬಂದಿದ್ದಾರೆ. ರಾಯಚೂರು ರೂರಲ್ಲು ಏಮ್ಸ್ ಮಂಜೂರಾತಿ ವಿಷಯದಲ್ಲಿ ಕೇಂದ್ರದ ಸರ್ಕಾರದ ಮೇಲೆ ಒತ್ತಡ ಹಾಕುವ ಪ್ರಯತ್ನ ಅಮರೇಶ್ವರ ನಾಯ್ಕ್ ಮಾಡಿದ್ದಾರೆ. ಕರ್ನಾಟಕಕ್ಕೆ ಏಮ್ಸ್ ಮಂಜೂರು ಬಜೆಟ್ನಲ್ಲಿ ಆಗಿದೆ. ಮುಂದಿನ ದಿನಗಳಲ್ಲಿ ಕೇಂದ್ರದ ಮೇಲೆ ಒತ್ತಡ ಹಾಕುವ ಕೆಲಸ ಮಾಡುವುದಾಗಿ ಹೇಳಿದರು. 14 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಚುನಾವಣೆ ನಡೆದಿದ್ದು ಉತ್ತಮ ಫಲಿತಾಂಶದ ದೊರೆಯುವ ವಿಶ್ವಾಸವಿದೆ. 2ನೇ ಹಂತದಲ್ಲಿ ನಡೆಯಲಿರುವ 14 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸವಿದೆ ಎಂದರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಇವರು ಬಿಜೆಪಿಯನ್ನು ಬೆಂಬಲಿಸುವ ಮೂಲಕ ದೇಶಕ್ಕಾಗಿ ನಿರ್ಧಾರ ಕೈಗೊಂಡಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಒಂದಾಗಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕೆಂದರು. ಅನುಭವದ ಮಾತು. ಈ ಜಿಲ್ಲೆಗೂ ನನಗೂ ನಿಮಗೆ ಗೊತ್ತಿದೆ, ಸಹೋದರ ಶಿವನಗೌಡ ನಾಯಕರು ಉಪಚುನಾವಣೆಯಲ್ಲಿ ನೀವು ಯಾರು ಕೂಡ ಗೆಲ್ತಾರೆ ಅಂತ ಹೇಳಿದ್ರೆ ನಗ್ತಾ ಇದ್ರಿ. ಅದಾದಮೇಲೆ ಹೋದ ಸಾರಿ ಚುನಾವಣೆಯಲ್ಲಿ ನಾನೇ ಒಂದೊಂದು ಅವಾಗೂ ಕೂಡ ಪ್ರೆಸ್ ಮೀಟ್ ಮಾಡಿದಾಗಾದ್ರಿ. ಇವತ್ತು ನಾನು ಹೇಳ್ತೀನಿ, ಅಮರೇಶ್ವರ ನಾಯ್ಕ ಅವರು ಹೋದ ಸಾರಿಯನ್ನು ಗೆದ್ದಿದ್ದಾರೆ, ಅದಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ. ಎರಡನೇದು ಹೋದ ಸಾರಿ ನಮಗೆ ಸ್ಥಳೀಯ ಕ್ಯಾಂಡಿಡೇಟ್ ಇದ್ದರು, ಬಿ ವಿ ನಾಯ್ಕ ಇದ್ದಿದ್ರು. ಅವತ್ತು ಬಿ ವಿ ನಾಯ್ಕ ಇದ್ದರು. ಇವತ್ತು ಸನ್ಮಾನ್ಯ ಕುಮಾರ್ ನಾಯ್ಕ ಅವರು. ನಾನು ಒಂದು ರಾಜ್ಯದ ಗೃಹ ಮಂತ್ರಿಗಳಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಇನ್ನಿತರೆ ಮಂತ್ರಿಗಳಿಗೆ ಯಾಕೆ ನಿಮಗೆ ಈ ಥರದ ಡಬಲ್ ಸ್ಟ್ಯಾಂಡರ್ಡು? ತುಮಕೂರಿನಲ್ಲಿ ಬಂದ್ರಿ ನೀವು, ಬೆಳಿಗ್ಗೆ ಸಂಜೆವರೆಗೂ ಇನ್ನೇನು ಮಾತಾಡಲಿಲ್ಲ. ಹೊರಗಿನವರು ಸೋಮಣ್ಣ ಅಂದ್ರಿ. ಇಲ್ಲೇನು ಹೇಳ್ತೀರಿ ನೀವು? ಇಲ್ಲೇನು ಹೇಳ್ತೀರಿ? ಇನ್ನೇನು ಅವ್ರು ನನ್ನ ಮೇಲೆ ಹೇಳಿಲ್ಲ. ಕೊನೆಯವರೆಗೂ ಕೂಡ 24ನೇ ತಾರೀಕು ಸಂಜೆವರೆಗೂ ಅವ್ರು ಒಂದೇ ಒಂದು ಪಿಟೀಲ್ ಬಾರಿಸಿದ್ದು ಸೋಮಣ್ಣ ಹೊರಗಿನವರು. ಸೋಮಣ್ಣನಿಗೂ ತುಮಕೂರಿಗೂ ಅವಿನಾಭಾವ ಸಂಬಂಧ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿತ್ತು. ಅಂಥ ಸಂದರ್ಭದಲ್ಲಿ ರಾಯಚೂರಿನಲ್ಲಿ ಒಬ್ಬ ಅಧಿಕಾರಿಯನ್ನು ತಂದು ರಿಟೈರ್ಡ್ ಆದ ತಕ್ಷಣ ಅವರ ಕೊಡುಗೆ ಏನು? ಇಲ್ಲಿ 3-4 ವರ್ಷ DC ಆಗಿದ್ದು, ಜಿಲ್ಲಾಧಿಕಾರಿ ಆಗಿದ್ದು, ಒಂದು 14-12 ವರ್ಷನೂ ಉಸ್ತುವಾರಿ ಕಾರ್ಯದರ್ಶಿಗಳಾಗಿದ್ದು. ಇವತ್ತೇನು ಇಷ್ಟೆಲ್ಲವೂ ಉಷ್ಟಾಂಶ ಆಗಿದೆ, ಎಲ್ಲ ಒಂದು ಕಡೆ ತಾವು ಯೋಚನೆ ಮಾಡಬಹುದಾಗಿತ್ತು. ಏನು ರಾಯಚೂರಿನ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಅವರ ಕೊಡುಗೆ ಶೂನ್ಯ. ಇದು ನಾನು ಒಬ್ಬ ಜವಾಬ್ದಾರಿಯುತವಾಗಿ ಮಾತನಾಡ್ತೇನೆ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯಂ, ಅಭ್ಯರ್ಥಿ ರಾಜ ಅಮರೇಶ್ವರ ನಾಯ್ಕ್, ಎನ್ ಶಂಕರಪ್ಪ, ಕಡಗೋಳು ಆಂಜನೇಯ, ರಾಘವೇಂದ್ರ ಉಟ್ಕೂರು, ರಾಜಕುಮಾರ ಸೇರಿದಂತೆ ಅನೇಕರಿದ್ದರು. ಲೋಕಸಭಾ ಚುನಾವಣೆ ಸುಳ್ಳು ಸತ್ಯದ ನಡುವೆ ನಡೆಯುತ್ತಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲಿಸುವ ಮೂಲಕ ಸತ್ಯಕ್ಕೆ ಜಯ ನೀಡಬೇಕೆಂದು ಕೆಪಿಸಿಸಿ ಉಸ್ತುವಾರಿ
ಒಟ್ಟಾರೆ ತನ್ವೀರ್ ಸೇಠ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಂವಿಧಾನಕ್ಕೆ ನಮಸ್ಕರಿಸುತ್ತಲೇ ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳುವ ಬಿಜೆಪಿ ನಾಯಕರು ಧರ್ಮಾಧಾರಿತವಾಗಿ ಜನರನ್ನು ಪ್ರಚೋದಿಸುವ ಕೆಲಸ ಮಾಡುತ್ತಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ನೀಡಲಾಗಿರುವ ಮೀಸಲಾತಿಯನ್ನೇ ರದ್ದುಗೊಳಿಸುವುದಾಗಿ ಬಿಜೆಪಿಯವರು ಹೇಳುತ್ತಿದ್ದಾರೆ. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ರಥಯಾತ್ರೆಯಲ್ಲಿ ಬಂದಿದ್ದಾಗ ವಿಜಯನಗರ ಜಲಾಶಯ ಕಾಯುತ್ತಿತ್ತು ಎಂದು ಹೇಳುತ್ತಾರೆ. ಮತ್ತೊಂದು ಕಡೆ ಭದ್ರಾ ಯೋಜನೆ 5,000 ಕೋಟಿ ರೂಪಾಯಿ ಘೋಷಣೆ ಮಾಡಿ 1 ರೂಪಾಯಿಯೂ ಕೊಟ್ಟಿಲ್ಲ. ಕಾಂಗ್ರೆಸ್ ಸುದೀರ್ಘ ರಾಜಕಾರಣದಲ್ಲಿ ಧರ್ಮಾಧಾರಿತ ರಾಜಕಾರಣ ಮಾಡಿಲ್ಲ. ಜನರು ಬದಲಾವಣೆ ಬಯಸಿದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲಿಸಲಿದ್ದಾರೆ. ಐಎಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುವ ಜಿ ಕುಮಾರನಾಯ್ಕ ಇವರಿಗೆ ಮತ ನೀಡಿ ಎಲ್ಲ ಸಮುದಾಯದವರು ಬೆಂಬಲಿಸಬೇಕೆಂದರು. ನಿನ್ನೆ ಪ್ರಧಾನಿಯವರು ಬಳ್ಳಾರಿಯಲ್ಲಿ ಒಂದು ಜನಸಭೆಯನ್ನು ಉದ್ದೇಶಿಸಿ ಮಾತಾಡುವಂಥ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯ ಉಲ್ಲೇಖ ಕೂಡ ಮಾಡಿದ್ದಾರೆ. ನಾನು 35 ವರ್ಷಗಳ ಹಿಂದೆ ರಥಯಾತ್ರೆ ತಂದಂತಹ ಸಂದರ್ಭದಲ್ಲಿ ರಾತ್ರಿ 3 ಗಂಟೆಗೆ ಜನಸಾಗರ ನಮಗಾಗಿ ಕಾಯ್ತಾ ಇತ್ತು. ಈ ಭಾಗದ ಜನ ಪ್ರಜ್ಞಾವಂತರು ಅನ್ನೋ ವಿಚಾರನ ಅವರು ಉಲ್ಲೇಖ ಮಾಡಿ ಕೇವಲ ಧಾರ್ಮಿಕ ಭಾವನೆಗಳನ್ನ ಪ್ರಚೋದನೆ ಮಾಡಿ ಮತ ಗಳಿಸುವಂತಹ ಬಿಜೆಪಿಯವರು ಈ ಭಾಗಕ್ಕೆ ಬೇಕಾಗಿರುವಂತಹ ಅಭಿವೃದ್ಧಿ ಕೇಂದ್ರದಿಂದ ಸಿಗಬೇಕಾಗಿರುವಂಥ ನಮ್ಮ ನಿರೀಕ್ಷೆ ಯಾವುದೇ ಕಾರ್ಯಕ್ರಮಗಳು ಇಲ್ಲದೆ ಕೇವಲ ರಥಯಾತ್ರೆ ಸಂದರ್ಭದಲ್ಲಿ ಎಲ್ಲರೂ ಜನ ಬಂದಿದ್ದರು, ಕಾಯ್ತಾ ಇದ್ದರು ಅನ್ನೋದು ಮಾತ್ರ ಉಲ್ಲೇಖ ಮಾಡಿದ್ದಾರೆ. ಈ ಭಾಗದ ರೈತರ ಸಮಸ್ಯೆ ಆಗಿರ್ಬೋದು, ಈ ಭಾಗದ ನೀರಾವರಿ ಸಮಸ್ಯೆ ಆಗಿರ್ಬೋದು, ಈ ಜಿಲ್ಲೆಗೆ ಸಿಗಬೇಕಾಗಿರುವಂಥ ಮಾನ್ಯತೆಯ ವಿಚಾರದಲ್ಲಾಗಿರ್ಬೋದು ಏನು ಮಾತಾಡದೇ ಇರುವಂಥದ್ದು ನಾವೆಲ್ಲರೂ ಗಮನಿಸ್ಬೋದು. ಇದರ ಜೊತೆಗೆ ಜಿಲ್ಲೆಯಲ್ಲಿ ರಾಜಕೀಯವಾದಂತಹ ಅನೇಕ ಬದಲಾವಣೆಗಳನ್ನ ನಾವು ಕಂಡಿದ್ದೇವೆ. ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. ನಾವು ಈಗಾಗಲೇ ಘೋಷಿಸಿರುವಂತಹ ಅನೇಕ ಕಾರ್ಯಕ್ರಮಗಳು ಜನರಿಗೆ ಒಂದಲ್ಲ ಒಂದು ರೀತಿಯಲ್ಲಿ. ಈ ಸಂದರ್ಭದಲ್ಲಿ ಪಾರಸಮಲ್ ಸುಕಾಣಿ, ಜಿ ಬಸವರಾಜ ರೆಡ್ಡಿ, ಅಮರೇಗೌಡ ಹಂಚಿನಾಳ, ರುದ್ರಪ್ಪ ಅಂಗಡಿ, ಜಿ ಸುರೇಶ್, ಆಂಜನೇಯ ಕುರುಬದಡ್ಡಿ, ಮೊಹಮ್ಮದ್ ಶಾಲಂ, ನಗರಸಭೆ ಸದಸ್ಯ ಸಾಜಿದ್ ಸಮೀರ್, ಡಾಕ್ಟರ್ ರಜಾಕ್ ಉಸ್ತಾದ್, ಅಸ್ಲಾಂ ಪಾಷಾ, ಅಬ್ದುಲ್ ಕರೀಂ, ವಾಕ್ಫ್ ಬೋರ್ಡ್ ಅಧ್ಯಕ್ಷ ಸೇರಿದಂತೆ ಅನೇಕರಿದ್ದರು. ಕಳೆದ 10 ವರ್ಷ ಆಡಳಿತ ನಡೆಸಿದ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಜನರಿಗೆ ಬಣ್ಣದ ಮಾತುಗಳನ್ನಾಡಿ ನೀಡಿದ ಭರವಸೆಗಳನ್ನು ಹುಸಿಗೊಳಿಸಿದೆ. ಬಂಡವಾಳಶಾಹಿ ಪರವಾದ ಬಿಜೆಪಿಯನ್ನು ಸೋಲಿಸಿ ಎಂದು ಎಸ್ಯುಸಿಐಸಿ ಪಾಲಿಟಿ ಬ್ಯೂರೋ ಸದಸ್ಯ ಕೆ ರಾಧಾಕೃಷ್ಣ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಪಕ್ಷವು ಚುನಾವಣೆ ಬಾಂಡ್ ಸ್ಕೀಮ್ ಹೆಸರಿನಲ್ಲಿ ಜಗತ್ತಿನ ಅತಿದೊಡ್ಡ ಕಪ್ಪು ಹಣದ ಹಗರಣದಲ್ಲಿ ತೊಡಗಿದೆ ಎನ್ನುವುದು ಸಾಬೀತಾಗಿದೆ. ರೈತರ ಆದಾಯ ದ್ವಿಗುಣ, ಉದ್ಯೋಗ ಸೃಷ್ಟಿ ಮಾಡುವುದಾಗಿ ಹೇಳಿದ ಮೋದಿ, ಅದಾನಿ ಅಂಬಾನಿಗಳಂತವರನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದ. ಇದೀಗ ದೇಶವನ್ನು ಅಭಿವೃದ್ಧಿ ಪಥದತ್ತ ತರಲು ಮತ್ತೊಂದು ಅವಕಾಶ ನೀಡಿ ಎಂದು ದೇಶದ ಜನರನ್ನು ಮರಳು ಮಾಡುತ್ತಿದ್ದಾರೆ ಎಂದು ಟೀಕಿಸಿದರು. ಎಸ್ಯುಸಿಐಸಿ ಪಕ್ಷವು ಎನ್ಡಿಎ ಮತ್ತು ಯುಪಿಎ ಜೊತೆಗೆ ತೆರಳದೆ ಸ್ವತಂತ್ರವಾಗಿ ಚುನಾವಣೆ ಅಖಾಡದಲ್ಲಿ ಧುಮುಕಿದ್ದು, ದೇಶದಲ್ಲಿ ಆಳ್ವಿಕೆ ನಡೆಸಿದ ಬಿಜೆಪಿ ಎನ್ಡಿಎ ಸರ್ಕಾರವನ್ನು ಕಿತ್ತೊಗೆಯಲು ಪಣ ತೊಟ್ಟಿದೆ. ದೇಶದಲ್ಲಿ 151 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದು, ರಾಜ್ಯದಲ್ಲಿ 19 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಎಂದರು. ಏನು ವಿಶೇಷ ಅಂದರೆ ನಾವು ಎನ್ಡಿಎಗೂ ಸೇರಿಲ್ಲ, ಇಂಡಿಯಾಗೂ ಸೇರಿಲ್ಲ, ಎರಡೂ ಕೂಡ ಅವಕಾಶವಾದಿ ಅಂತ ನಾವು ಕರಿತೀವಿ. ಈಗ ಪ್ರಮುಖವಾಗಿ ಬಿಜೆಪಿ ನಾಯಕತ್ವದ ಎನ್ಡಿಎ ಅಧಿಕಾರದಲ್ಲಿದೆ. ಕಳೆದ ಒಂದು 10 ವರ್ಷದಿಂದ ಅಧಿಕಾರದಲ್ಲಿದ್ದಾರೆ. ಆದರೆ ಅವ್ರು ಯಾವ ರೀತಿ ನಾವು ಕಾಂಗ್ರೆಸ್ಗೆ ಪರ್ಯಾಯ ಭಿನ್ನವಾಗಿರುವ ಪಕ್ಷ, ಭಿನ್ನವಾಗಿ ಆಳ್ವಿಕೆ ಕೊಡ್ತೀವಿ ಅಂತ ಹೇಳಿದ್ರು. ಈ 10 ವರ್ಷದಲ್ಲೀಗ ಜನಗಳಿಗೆ ಸಾಬೀತು ಆಗ್ತಾ ಇದೆ. ಎಲ್ಲ ಪೊಳ್ಳು ಸುಳ್ಳು ಎಲ್ಲ ಬುಳ್ಳೆ ಅಂತ ಗೊತ್ತಾಗ್ತಾ ಇದೆ. ಬಿ ಜೆ ಪಿಯವರು ಬಹಳ ದೊಡ್ಡ ಇಮೇಜ್ನ ಸೃಷ್ಟಿ ಮಾಡಿ ಅಧಿಕಾರಕ್ಕೆ ಬಂದವರು. ಆದರೆ ಜನಜೀವನ ಮಾತ್ರ ಅತ್ಯಂತ ಸಂಕಟಮಯ ಆಗಿದೆ ಅಂತ ಹೇಳಬೇಕು.
ಇವರ ಆಡಳಿತದಲ್ಲಿ ಮಾತ್ರ ಬಣ್ಣ ಮಾತ್ರ ಆಡ್ತಾರೆ ಶ್ರೀಮಾನ್ ಮೋದಿಯವರು. ಆದರೆ ಯಾವ ವಿಭಾಗದ ಜನರು ಇವತ್ತು ತಮ್ಮ ಜೀವನನ ಉತ್ತಮಪಡಿಸೋಕ್ಕಾಗ್ತಾ ಇಲ್ಲ. ಕೆಲವೇ ಜನ ಬಂಡವಾಳಗಾರರು, ಏಕಸ್ವಾಮ್ಯಾಧಿ ಮನೆತನಗಳು, ಕಾರ್ಪೊರೇಟ್ ಮನೆತನಗಳು, ಈವನ್ ಮಲ್ಟಿನ್ಯಾಷನಲ್ ಬಹುರಾಷ್ಟ್ರೀಯ ಕಂಪನಿಗಳು ಅವರು ಉದ್ಧಾರ ಆಗ್ತಾ ಇದ್ದಾರೆ. ಅವ್ರ ಸಂಪತ್ತನ್ನು ಎಷ್ಟೋ ಪಟ್ಟು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ನಮಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಶತಕೋಟ್ಯಾಧಿಪತಿಗಳು ಅವ್ರ ಸಂಖ್ಯೆ ಸುಮಾರು 150 ಇತ್ತು ಮೋದಿ ಅಧಿಕಾರಕ್ಕೆ ಬರೋಷ್ಟೊತ್ತಿಗೆ. ಈಗ ಅವ್ರ ಸಂಖ್ಯೆ 222 ದಾಟಿದೆ. ಕೆಲವು ಜನ ಶತಕೋಟ್ಯಾಧಿಪತಿಗಳು, ಅದು ಕೂಡ ಕೋವಿಡ್ ಅಂತ ಪೀರಿಯಡಲ್ಲೂ ಇದ್ದಾಗಲೂ ಕೂಡ. ದೇಶದಲ್ಲಿ ಸಾರ್ವಜನಿಕ ಉದ್ಯಮಗಳನ್ನು ಖಾಸಗೀಕರಣಗೊಳಿಸುವ ಮೂಲಕ ಕಾರ್ಪೊರೇಟ್ ಕಂಪನಿಗಳ ಮಡಿಲಿಗೆ ನೀಡಿದೆ. ಕೃಷಿ ವಲಯವನ್ನು ಕಾರ್ಪೊರೇಟ್ ಕಂಪನಿಗೆ ನೀಡಲು ಕರಾಳ ಕಾಯ್ದೆ ಜಾರಿಗೆ ಮುಂದಾಗಿದೆ. ದೇಶದ ಲೂಟಿಗೆ ಬಂಡವಾಳಗಾರರಿಗೆ ಮುಕ್ತ ಅವಕಾಶ ನೀಡಿದೆ. ಇದೀಗ ಮತ್ತೆ ಚುನಾವಣೆಯಲ್ಲಿ ಗೆಲ್ಲಲು ಜನರ ಮತವನ್ನು ಜಾತಿವಾದ, ಕೋಮುವಾದದ ಮೂಲಕ ಧ್ರುವೀಕರಣ ಮಾಡಲು ಮಂದಿರ, ಮಸೀದಿ, ಬಾವುಟ, ಸಿಎಎ ದಾರಿಗಳನ್ನು ಹುಡುಕುತ್ತಿದೆ. ಚುನಾವಣೆ ಆಯೋಗವನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಆಯುಕ್ತರ ನೇಮಕಾತಿ ಕಾಯ್ದೆಗೆ ತಿದ್ದುಪಡಿ ತಂದಿದೆ ಎಂದು ದೂರಿದರು. ಕಾಂಗ್ರೆಸ್ ಸಹ ಜಾಗತೀಕರಣ, ಖಾಸಗೀಕರಣ ನೀತಿಗಳ ಮೂಲಕ ಜನರನ್ನು ಲೂಟಿ ಮಾಡಿದ್ದೆ ಕಾಂಗ್ರೆಸ್. ಇದೀಗ ಕಾಂಗ್ರೆಸ್ ನೇತೃತ್ವದ ವಿವಿಧ ಅವಕಾಶವಾದಿ ಪ್ರಾದೇಶಿಕ ಪಕ್ಷಗಳು ಇಂಡಿಯಾ ಕೂಟ ರಚನೆ ಮಾಡಿಕೊಂಡಿದೆ. ಪ್ರಜಾತಾಂತ್ರಿಕ ಪರ್ಯಾಯ ನೀಡಲು ಅಸಾಧ್ಯವೆಂದರು. ಕಾರ್ಮಿಕರು, ಶೋಷಿತರು, ಬಡ ರೈತರ ಪರ್ಯಾಯವಾಗಿ ದೇಶದ ಎಡಪಕ್ಷಗಳು ಒಂದು ಒಕ್ಕೂಟದ ಮೂಲಕ ಜನ ಹೋರಾಟ ಕಟ್ಟಬೇಕಿತ್ತು. ಚುನಾವಣೆಗಳು ಪರಿಹಾರವಲ್ಲ, ಸಮಾಜವಾದವೇ ನೈಜ ಪರಿಹಾರ. ಈ ಭಾಗವಾಗಿ ಎಸ್ಯುಸಿಐಸಿ ದೇಶದಲ್ಲಿ 152 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದು, ರಾಜ್ಯದ 19 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ. ರಾಯಚೂರು ಲೋಕಸಭೆ ಕ್ಷೇತ್ರದ ಅಭ್ಯರ್ಥಿ ರಾಮಲಿಂಗಪ್ಪ ಅವರನ್ನು ಮತದಾರರು ಬೆಂಬಲಿಸುವ ಮೂಲಕ ಬಂಡವಾಳಶಾಹಿ ಪರ ರಾಜಕೀಯವನ್ನು ಸೋಲಿಸಬೇಕೆಂದು ತಿಳಿಸಿದರು. ಈ ರೀತಿ ಮಾಡಿ ಅತ್ಯಂತ ಭ್ರಷ್ಟ ನಮ್ಮ ಹಣಕಾಸು ಸಚಿವೆ ಇದ್ದಾರೆ ನಿರ್ಮಲಾ ಸೀತಾರಾಮನ್, ಅವ್ರ ಗಂಡ ಪರಿಕಾಲ್ ಪ್ರಭಾಕರ್. ಅವ್ರ ಹೇಳಿಕೆ ಇದೆ, ಇದು ಕೇವಲ ರಾಷ್ಟ್ರ ಮಟ್ಟದ ದಾಖಲೆ ಅಲ್ಲ, ಇದು ವಿಶ್ವ ಮಟ್ಟದ ದಾಖಲೆ, ಭ್ರಷ್ಟಾಚಾರ ದಾಖಲೆ. 16,000 ಕೋಟಿ ಹಣ, ಅದು ದೊಡ್ಡ ಮೊತ್ತ ಭ್ರಷ್ಟಾಚಾರದ್ದು. ಅಂಥ ಒಂದು ಭ್ರಷ್ಟಾಚಾರಕ್ಕೆ ಇವತ್ತು ಮೋದಿ ಸರ್ಕಾರ ಒಂದು ಪ್ರತೀಕ ಆಗಿದೆ. ಸೊ ಸ್ನೇಹಿತರೆ, ಯಾವ ವಿಶ್ವದಲ್ಲೂ ಇವರು ಬದಲಾಗಿಲ್ಲ. ಏನು ಬೇರೆ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ನೀತಿ ಕಾಂಗ್ರೆಸ್ ಸರ್ಕಾರ ಈ ದೇಶದ ಮೇಲೆ ಹೇರೋದು. ಇದೆಲ್ಲ ಕೂಡ ಬಂಡವಾಳಗಾರರ ಪರ, ರೈತ ಕಾರ್ಮಿಕ ವಿರೋಧಿ ಈ ನೀತಿಗಳೆಲ್ಲ. ನಾವು ಅಳತೆ ಮಾಡೋದು ಈ ನೀತಿಗಳಾದಾದ್ಮೇಲೆ ಈ ನೀತಿಗಳು ನಮ್ಮ ರೈತರನ್ನ ಆತ್ಮಹತ್ಯೆಗೆ ದೂಡಿರುವಂಥ ನೀತಿಗಳು. 97 ಇಸ್ವಿಯಿಂದ ಇಲ್ಲಿವರೆಗೂ ಸುಮಾರು 4 ಲಕ್ಷ ರೈತರು ಈ ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗ ಕಾರ್ಮಿಕರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಕಾರ್ಮಿಕ ವಿರೋಧಿ ನೀತಿಗಳು ತಂದಿದ್ದಾರೆ, ರೈತರ ವಿರೋಧಿ ನೀತಿಗಳನ್ನ ತಂದರು. ಅದನ್ನ ಹೋರಾಟ, ಬೃಹತ್ ಹೋರಾಟ, ಐತಿಹಾಸಿಕ ಹೋರಾಟ, ಲಕ್ಷಾಂತರ ರೈತರು ಮಾಡಿ 750 ಜನ ಹುತಾತ್ಮರಾಗಿ ಕೊನೆಯ 3 ಕಾಯ್ದೆಗಳನ್ನು ವಾಪಸ್ ಆಯಿತು. ಆದರೆ ಮೋದಿ ಅವರು ಇನ್ನೊಂದು ಘೋಷಣೆ ಕೊಟ್ಟರು, ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಜಾರಿಗೊಳಿಸ್ತೀನಿ, ಚಿಂತೆ ಮಾಡಬೇಡಿ. ಅದೇ ರೀತಿ ಯಾವ್ಯಾವ ರೈತರನ್ನ ಕಗ್ಗೊಲೆ ಮಾಡಾಗಿದೆ ರೈತ ಹೋರಾಟ ಟೈಮಲ್ಲಿ, ಅದು ಕೂಡ ಯುಪಿನಲ್ಲಿ ಜೀಪ್ನ ಹಾರಿಸ್ಬಿಟ್ಟು ಎಷ್ಟೋ ರೈತನ ಸಾಯಿಸಿದ್ದಾರೆ. ಮಂತ್ರಿ ಮಗ, ಮಿಶ್ರ ಮಗ, ಅದು ಕೂಡ ನಾನು ಕಾರ್ಯಕ್ರಮ ತಗೋತೀನಿ ಅಂತ ಹೇಳಿದವರು ಇದುವರೆಗೂ ಏನು ಮಾಡಿಲ್ಲ. ಅದಕ್ಕೆ ನಮ್ಮ ಗೃಹ ಸಚಿವರು, ಸನ್ಮಾನ್ಯ ಗೃಹ ಸಚಿವರು ರಾಷ್ಟ್ರ ಮಟ್ಟದಲ್ಲಿ ಅವರು ಹೇಳ್ತಾರೆ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಕೆ ಸೋಮಶೇಖರ್, ಚಂದ್ರಗಿರೀಶ್, ರಾಮಲಿಂಗಪ್ಪ, ವೀರೇಶ್ ಎನ್ಎಸ್, ಚನ್ನಬಸವ ಜಾನೇಕಲ್ ಸೇರಿದಂತೆ ಅನೇಕರಿದ್ದರು. ನಾನು ಕೆಮರಾ ಮುಂದೆ ನಟನೆ ಮಾಡುತ್ತೇನೆ, ಆದರೆ ಪ್ರಧಾನಿ ನರೇಂದ್ರ ಮೋದಿ ನಿಜ ಜೀವನದಲ್ಲಿ ನಟನೆ ಮಾಡುತ್ತಿದ್ದು ಅವರೊಬ್ಬ ದೊಡ್ಡ ನಟರಾಗಿದ್ದಾರೆಂದು ನಟ ಪ್ರಕಾಶ್ ರಾಯ್ ಮೋದಿಯ ಹೆಸರು ಹೇಳದೆ ಮಹಾಪ್ರಭು ಎನ್ನುವ ಮೂಲಕ ಪರೋಕ್ಷವಾಗಿ ಪ್ರಧಾನಿ ವಿರುದ್ಧ ವಾಗ್ದಾಳಿ ನಡೆಸಿದರು. ನಗರದಲ್ಲಿ ಭಾನುವಾರ ಸಂಜೆ ಕರ್ನಾಟಕ ವೆಲ್ಫೇರ್ ಟ್ರಸ್ಟ್ ಶಾಲೆಯಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಸಮಿತಿಯಿಂದ ಏರ್ಪಡಿಸಿದ್ದ ರಾಜಕೀಯ ಜಾಗೃತಿ ಸಮಾವೇಶದಲ್ಲಿ ಮಾತನಾಡಿ, ದೇಶದ ಜನರು ನನ್ನ ಪರಿವಾರ ಎಂದು ಹೇಳುತ್ತಾನೆ, ಆದ್ರೆ ಆ ಪರಿವಾರದಲ್ಲಿ ರೈತರು ಇಲ್ಲ ಎಂದರು. ಆತನಿಗೆ ಓದಿನ ಮಹತ್ವ ಗೊತ್ತಿಲ್ಲ, ಹೀಗಾಗಿ ಯುವಕರಿಗೆ ಪಕೋಡ ಮಾರಿ ಎಂದು ಹೇಳುತ್ತಾನೆ.
ಇನ್ನು ಆತನಿಗೆ ರೈತರ ಸಂಕಷ್ಟ ಹೇಗೆ ಗೊತ್ತಾಗಬೇಕು? ರೈತರಿಗೆ ಕೊಡುವುದು ಭಿಕ್ಷೆ ಅಂದುಕೊಂಡಿದ್ದಾರೆ. ರೈತರು ಭಿಕ್ಷೆ ಕೇಳುತ್ತಿಲ್ಲ, ಘನತೆ ಕೇಳುತ್ತಿದ್ದಾರೆ. ರೆಸಾರ್ಟಿಗೆ ನೀರು ಕೊಡುವ ಸರ್ಕಾರ ರೈತರ ಬೆಳೆಗೆ ನೀರು ಕೊಡುತ್ತಿಲ್ಲ. ಇನ್ನೊಂದು ಪಕ್ಷದ ಸರ್ಕಾರ ಬಂದರೆ ಮಹಿಳೆಯರ ಮಂಗಳಸೂತ್ರ ಕಿತ್ತುಕೊಳ್ಳುತ್ತಾರೆ ಎಂದು ಹೇಳುವವರು ಹೋರಾಟದಲ್ಲಿ ಮಡಿದ ರೈತರ ಪತ್ನಿಯರ ಮಂಗಳಸೂತ್ರ ಯಾರು ಕಿತ್ತುಕೊಂಡಿದ್ದಾರೆ ಎಂದು ಹೇಳಬೇಕು. ಮೊಬೈಲ್ ಸರ್ ಒಂದು ಸೆಕೆಂಡ್. ರೈತರ ಸಮಸ್ಯೆ ಬೇಕಾಗಿಲ್ಲ ಇವ್ರಿಗೆ. ಇವತ್ತಿನ ಯುವಕರ ಕೆಲಸದ ಸಮಸ್ಯೆ ಬೇಕಾಗಿಲ್ಲ. 100 ಸ್ಮಾರ್ಟ್ ಸಿಟಿ ಅಂತ ಹೇಳ್ದ ಈ ಮಹಾನುಭಾವ 2015ರಲ್ಲಿ. ಆಯ್ತಾ? 100 ಸ್ಮಾರ್ಟ್ ಸಿಟಿ ಆಗಿದ್ದಿದ್ರೆ ಇವತ್ತು ನಮ್ಮ ಯುವಕರಿಗೆ ಕೆಲಸ ಸಿಗ್ತಿರ್ಲಿಲ್ವಾ? 100 ಸಿಟಿಗಳೊಳಗೆ ಹಾಸ್ಪಿಟಲ್ಗಳು ಬರ್ತಿರ್ಲಿಲ್ವಾ? ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳು ಬರ್ತಿರ್ಲಿಲ್ವಾ? ಕೆಲಸ ಜಾಸ್ತಿ ಆಗ್ತಾ ಇರ್ಲಿಲ್ವಾ? 10 ತೋರ್ಸಕ್ಕೆ ಹೇಳ್ರಿ ಇವನಿಗೆ. 10 ವರ್ಷದಲ್ಲಿ ಇವನ್ ಜನ್ಮಕ್ಕೆ 10 ತೋರ್ಸಕ್ಕೆ ಹೇಳಿ ಇವನಿಗೆ. ರೈತರ ಬಗ್ಗೆ ಗೊತ್ತಿಲ್ಲ, ಹಳ್ಳಿಗಳ ಬಗ್ಗೆ ಗೊತ್ತಿಲ್ಲ. ಬಂದ ತಕ್ಷಣ ನನಗೆ 400ಕ್ಕಿಂತ ಹೆಚ್ಚು ಎಂಪಿಗಳನ್ನ ಕೊಟ್ಟಿದ್ದೀರಿ. ನನ್ನ ಒಬ್ಬೊಬ್ಬ ಎಂಪಿಯು ಅವನ ಏನದು ಕ್ಷೇತ್ರದಲ್ಲಿ ಒಂದು ಹಳ್ಳಿಯನ್ನ ದತ್ತು ತೆಗೆದುಕೊಂಡು ಮಾಡೆಲ್ ವಿಲೇಜ್ ಮಾಡ್ತೀನಿ ಅಂತ. ಒಂದು ವಿಲೇಜ್ ತೋರಿಸ್ರಿ ನಿಮ್ ಜನ್ಮಕ್ಕೆ, ನಿಮ್ ಕರ್ಮಕ್ಕೆ. ಒಂದು ಹಳ್ಳಿ ತೋರಿಸ್ರಿ. ಇಲ್ಲ ಬನ್ನಿ ತೋರಿಸ್ತೀವಿ ಹಳ್ಳಿ ಏನು ನಾನು ಅಂತ. ತೋರಿಸ್ತೀವಿ ಬನ್ನಿ ನಮ್ಮ ಹಳ್ಳಿ ಏನು ಅಂತ. ಇದನ್ನ ನಿಲ್ಲಿಸುವ ಸಮಯ ಬಂದಿದೆ. ಹಸಿರು ಶಾಲೆ ಹಾಕೊಂಡು ಮಾಡ್ತಾ ಇದ್ರೆ ಅದಕ್ಕೆ ಮತ್ತೆ ಕಾವಿ ಹಾಕಕ್ ಬರ್ತೀಯಾ? ಪ್ರಶ್ನೆ ಮಾಡಿದ್ರೆ, ನೆನಪು ಮಾಡಿದ್ರೆ ದ್ರೋಹಿಗಳ ಈ ದೇಶದಲ್ಲಿ. ನಿಮ್ಗೆಲ್ಲ ಅರ್ಥ ಆಗ್ಬೇಕು. ಮೊನ್ನೆ ಲಡಾಖ್ ಹೋಗಿದ್ದೆ ನಾನು. ಅವನು ಬೇರೆ ತರದ ರೈತ. ಹಿಮಾಲಯದಲ್ಲಿದ್ದಾನೆ, ಸಂತರಂತೆ ಕೂತಿದ್ದಾನೆ. ವಾಂಚುಕ್ ಯಾಕೆ ಕೂತಿದ್ದಾನೆ? ನನ್ನ ಬುದ್ಧಿ ಅದು ಏನ್ ಮಾಡೋದು, ನನ್ನ ದೇಶದ ಯಾವುದೋ ಮೂಲೆಯಲ್ಲಿ ಕೂತಿದ್ರೆ ಹೋಗ್ತೀನಿ ನೋಡಕ್ಕೆ ಏನಾಗ್ತಿದೆ ಅಂತ. ಈ ಮಹಾಪ್ರಭು ಟೈಮ್ ಬಂದಿದ್ರು ನನಗಿದೆ ಟೈಮ್. ನನಗಿಂತ ಒಂದು ದೊಡ್ಡ ನಟ, ಅದಕ್ಕೆ ತುಂಬಾ ಬಿಸಿ ಆಗಿದ್ದಾನೆ. ನಾನು ಸ್ವಲ್ಪ ಸಣ್ಣ ನಟ. ಆದ್ರೆ ನಾನು ಕ್ಯಾಮರಾ ಮುಂದೆ ನಟನೆ ಮಾಡ್ತೀನಿ, ಇವನ್ ಜೀವನದಲ್ಲಿ ನಟನೆ ಮಾಡ್ತಾ ಇರ್ತಾನೆ. ಅಲ್ಲಿ ಹೋದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಮಳೆ ಬರೋಲ್ಲ, ಬರೀ ಮಂಚು. ಈ ಮಂಚು ಕರಗಿ ನದಿಗಳಾಗಿ ಹೋಗುತ್ತೆ. ಇಲ್ಲಿ ಪ್ರಕೃತಿ ತುಂಬಾ ಸ್ಟ್ರಾಂಗ್ ಆಗಿದ್ದಲ್ಲ ಅದು. ಇಲ್ಲಿ ಏನು ಬೆಳೆಯೋಲ್ಲ. ಆದ್ರೆ ನಮ್ಗೆ ವಿಶಾಲವಾದ ಹುಲ್ಲುಗಾವಲುಗಳೇ ಬೇಕು ಇಲ್ಲಿ ಪ್ರಾಣಿಗಳಿಗೆ, ವನ್ಯ ಸಂಕುಲಗಳಿಗೆ. ಇದ್ರಲ್ಲಿ ಏನೋ ಅಡ್ಜಸ್ಟ್ ಮಾಡ್ಕೊಂಡು ನಾವು ಬದುಕ್ತಾ ಇದೀವಿ. ಇಲ್ಲಿ ಕರ್ಕೊಂಡ್ಬರ್ಬೇಡ್ರಿ ನಿಮ್ಮ ಅದಾನಿ ಅಂಬಾನಿನ. ಗಣಿ ಕೈಗಾರಿಕೆ ಮಾಡಬೇಡ್ರಿ, ಕರ್ಗೋಗುತ್ತೆ ಮಂಚು ನಮ್ಮ ಜೀವನ. ನೇಹಾ ಕೊಲೆ ಪ್ರಕರಣವನ್ನು ರಾಜಕೀಯಕ್ಕೆ ಬಳಸಿಕೊಡುತ್ತಿದ್ದಾರೆ. ಕೊಟ್ಟ ಮಾತನ್ನು ನೆನಪಿಸಿದರೆ ದೇಶದ್ರೋಹಿಯ ಪಟ್ಟ ಕಟ್ಟಲಾಗುತ್ತಿದೆ. ನಾವು ಒಗ್ಗಟ್ಟಾಗಿ ನಿಲ್ಲುವವರಿಗೆ ಸರ್ಕಾರಗಳು ಕೆಲಸ ಮಾಡುವುದಿಲ್ಲ. ಕೋಮುವಾದಿ ಸರ್ಕಾರವನ್ನು ಕಿತ್ತೊಗೆದ ನಂತರ ಮುಂದೆ ಬರುವ ಸರ್ಕಾರವನ್ನು ಹೇಳಿದ ಕೆಲಸ ಮಾಡುವವರಿಗೆ ಬಿಡುವುದು ಬೇಡ. ಮೋದಿಯ ಆಸ್ಥಾನಕ್ಕೆ ವಿದೂಷಕರು ಬೇಕೇ ಹೊರತು ಸಂಸದರಲ್ಲ. ನಾವು ಆರಿಸಿ ಕಳಿಸಿದ 28 ಸಂಸದರು ಕಳೆದ 5 ವರ್ಷದಲ್ಲಿ ರಾಜ್ಯಕ್ಕೆ ಅನ್ಯಾಯವಾದಾಗ ಒಂದು ಮಾತನಾಡಲಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಾದ ನಾವು ನಮ್ಮ ಜವಾಬ್ದಾರಿ ತಿಳಿಯಬೇಕೆಂದು ಹೇಳಿದರು. ಮಕಾರ ಪ್ರಿಯ ಇವನ ಹೆಸರು ಅಲ್ವಾ ಮಹಾಪ್ರಭು. ಅದಕ್ಕೆ ಅವನಿಗೆ ಮಟನ್ನು, ಮುಸ್ಲಿಮು, ಮಾಂಗಲ್ಯ ಇದೇ ಬರೋದು. ಅವನಿಗೆ ಬೇರೆ ಏನ್ ಬರಲ್ಲ. ದೇಶವನ್ನ ಬೆಳೆಸಬೇಕು, ದೇಶವನ್ನ ಉದ್ಧಾರ ಮಾಡಬೇಕು. ಈಗ 400 ಪಾರ್ ಅಂತ ಕುಂತವ್ರು. ಇವನಿಗೆ 400 ಗೆಲ್ಲೋರು ಬಾಂಗ್ಲಾದೇಶ, ಆಫ್ಘಾನಿಸ್ತಾನ ಹೋಗಿ ನಿಂತ್ಕೊಂಡ್ರೆ ಬರ್ಬೋದು ನಾವು 400. ತಮಿಳ್ನಾಡಿನ 0 ಕೊಟ್ಟಾಯ್ತು, 1-0 ಬಂದಾಯ್ತು. ಕೇರಳದಲ್ಲಿ 1-0 ಕೊಟ್ಟಾಯ್ತು, 2-0 ಬಂದಾಯ್ತು. ಇಲ್ಲಿ 4 ಕೊಟ್ಟು 400 ಮಾಡ್ಬಿಡಿ ಅವನಿಗೆ. ದಯವಿಟ್ಟು ಇವತ್ತಿನ ಈ ಸಭೆ ಯಾಕೆ ಮುಖ್ಯ ನನಗೆ, ಯಾಕೆ ಯಾವ ರಾಜಕಾರಣಿಯೂ ಇರುವಂತಹ ಸಭೆಗೆ ನಾನು ಹೋಗಲ್ಲ ಅಂದ್ರೆ, ಈ ತರದ ಸಭೆಗಳು ಮತ್ತೆ ಮತ್ತೆ ಈ ದೇಶದಲ್ಲಿ ನಡೀಬೇಕು. ನಮ್ಮ ಇವತ್ತಿನ ಈ ಸ್ಥಿತಿಗೆ ಈಗಿರುವ ಸರ್ಕಾರವಷ್ಟೇ ಅಲ್ಲ, ಇಷ್ಟು ವರ್ಷಗಳಿಂದ ಇರುವ ಎಲ್ಲಾ ಸರ್ಕಾರಗಳು ಕಾರಣ ಅಂತ ನಮಗೆ ಗೊತ್ತಾಗಿರ್ಬೇಕು. ಈಗಾಗಲೇ ಈ ಮಹಾಪ್ರಭುವನ್ನ ಇಳಿಸ್ತಿದ್ದ ಹಾಗೆ
ಮುಂದಿನ ಸರ್ಕಾರ ಈ ಕೆಲಸ ಮಾಡಿದ್ರೆ ನಾವು ಒತ್ತಾಯ ಮಾಡಬೇಕು, ನಾವು ಈ ತರ ಸೇರ್ತಾನೆ ಇರ್ಬೇಕು ಸರ್. ಸಂಯುಕ್ತ ಕಿಸಾನ್ ಮೋರ್ಚಾ ಪ್ರಮುಖ ಅವತಾರ ಸಿಂಗ್ ಮಾತನಾಡಿ, ಯಾವುದೇ ರಾಜ್ಯಗಳಾದರೂ ಅಲ್ಲಿನ ರೈತರ ದುಃಖ ಸಂಕಷ್ಟಗಳು ಒಂದೇ, ಆದರೆ ವಿಷಯ ವಸ್ತು ಮಾತ್ರ ಬೇರೆ ಬೇರೆಯಾಗಿರುತ್ತದೆ. ರೈತರು ಒಗ್ಗೂಡುವ ಮೂಲಕ ಕೇಂದ್ರ ಸರ್ಕಾರವನ್ನು ಮೊಣಕಾಲ ಮೇಲೆ ಕುಳಿತುಕೊಳ್ಳುವಂತೆ ಮಾಡಿದೆ. ಇದೇ ಸರ್ಕಾರ ಮುಂದುವರೆದರೆ ಹೋರಾಟ ಮಾಡುವ ಆಕಾರವನ್ನು ಕಿತ್ತುಕೊಳ್ಳುತ್ತದೆ ಎಂದರು. ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರ ಅವರು ಮಾತನಾಡಿ, ದೇಶದಲ್ಲಿ 1474 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದರೂ ಒಂದು ಸಮಿತಿ ನೇಮಕ ಮಾಡಲಿಲ್ಲ. ಮೃತ ರೈತರ ಕುಟುಂಬಗಳಿಗೆ ಸಾಂತ್ವನ ಹೇಳುವ ಕೆಲಸವನ್ನು ಪ್ರಧಾನಿ ಮಾಡಲಿಲ್ಲ. ಆದರೆ ಅದಾನಿ ಮೊಮ್ಮಗನ ನಾಮಕರಣಕ್ಕೆ ಹೋಗುತ್ತಾರೆ. ಕೃಷಿ ಉಳಿಸಲು ಮೋದಿ ಸೋಲಿಸಲು ಮುಂದಾಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್, ಸಂಯುಕ್ತ ಹೋರಾಟ ಸಮಿತಿ ಪದಾಧಿಕಾರಿಗಳಾದ ಪ್ರಭಾಕರ ಪಾಟೀಲ್, ಡಿಎಸ್ ಶರಣಬಸವ, ಕೆಜಿ ವೀರೇಶ್, ಮಾರೆಪ್ಪ ಹರವಿ, ಜಾನ್ ವೆಸ್ಲಿ, ಖಾಜಾ ಅಸ್ಲಾಂ ಅಹ್ಮದ್ ಸೇರಿದಂತೆ ಅನೇಕರಿದ್ದರು. ಶೋಷಿತ ವರ್ಗಕ್ಕೆ ನ್ಯಾಯ ಒದಗಿಸುವಲ್ಲಿ ಕಾಳಜಿ ಇಲ್ಲದ ಕಾಂಗ್ರೆಸ್ ಮತ್ತು ಮೀಸಲಾತಿಯನ್ನು ತೆಗೆದು ಹಾಕುವುದಾಗಿ ಹೇಳಿದ ಬಿಜೆಪಿಯನ್ನು ಸೋಲಿಸಲು ಬಹುಜನ ಸಮಾಜ ಪಾರ್ಟಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು, ದೇಶದಲ್ಲಿ ಇಂಡಿಯಾ ಒಕ್ಕೂಟದಿಂದ ಹೊರಗುಳಿದು ಸ್ಪರ್ಧೆ ಮಾಡಿದೆ. ಪಕ್ಷದ ಅಭ್ಯರ್ಥಿ ಎಸ್ ನರಸಣ್ಣಗೌಡ ನಾಯಕ ಇವರಿಗೆ ಮತ ಹಾಕುವ ಮೂಲಕ ಮತದಾರರು ಬೆಂಬಲಿಸಬೇಕು ಎಂದು ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ವೈ ನರಸಪ್ಪ ಅವರು ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯಕ್ ಅವರು ರಾಜಮನೆತನದಿಂದ ಬಂದವರು. ಅವರು ರಾಜಮನೆತನದ ಅಧಿಕಾರ ಅನುಭವಿಸಿ ಬಂದವರು. ಅವರಿಂದ ಶೋಷಿತರ ಅಭಿವೃದ್ಧಿ ಅಸಾಧ್ಯ. ಶೋಷಿತರ ವರ್ಗಕ್ಕೆ ನ್ಯಾಯ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಅಂಬೇಡ್ಕರ್ ಅವರ ಮೂಲ ಉದ್ದೇಶ ಶೋಷಿತರ ಅಭಿವೃದ್ಧಿಯಾಗಬೇಕು. ಆದರೆ ಆಳುವವರು ಶೋಷಿತರನ್ನು ಕಡೆಗಣಿಸಿದ್ದಾರೆ ಎಂದು ದೂರಿದರು. ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ನೀಡಿ ಸಮುದಾಯ ಜನರು ಅಭಿವೃದ್ಧಿಯಾಗಬೇಕು ಎನ್ನುವ ಉದ್ದೇಶ. ಆದರೆ ಈ ಉದ್ದೇಶಗಳು ಈಡೇರುತ್ತಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಅವರು ಈ ಹಿಂದೆ ಜಿಲ್ಲಾಧಿಕಾರಿಯಾಗಿ ಅಧಿಕಾರ, ರಾಜ್ಯದ ವಿವಿಧ ಹುದ್ದೆಗಳನ್ನು ಅನುಭವಿಸಿದ್ದಾರೆ. ಹೊರ ಜಿಲ್ಲೆಯವರಾಗಿದ್ದು ಅವರು ಇಲ್ಲಿ ಸ್ಪರ್ಧೆ ಮಾಡಿದ್ದು ಈ ಭಾಗದ ಜನರ ಮೀಸಲಾತಿಯನ್ನು ಕಿತ್ತುಕೊಂಡಿದ್ದಾರೆ. ಮೀಸಲಾತಿಯನ್ನು ತೆಗೆದು ಹಾಕಲು ಹೊರಟಿರುವ ಬಿಜೆಪಿ ನಡೆಯನ್ನು ಖಂಡಿಸಿದರು. ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದೇವೆ. ಶ್ರೀ ಎಸ್ ನರಸನಗೌಡ ನಾಯಕ್ ಅಂತ ಇವರು. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಈ ಲೋಕಸಭೆಗೆ ಸಂಬಂಧಪಟ್ಟಂತೆ ರಾಜ ಅಮರೇಶ್ವರ ನಾಯಕ್ ಮತ್ತು ಕುಮಾರ್ ನಾಯಕ್ ಇವರು ಅಭ್ಯರ್ಥಿಗಳಾಗಿದ್ದಾರೆ. ನಾವು ಇಲ್ಲಿ ಲೋಕಲ್ ಜನಕ್ಕೆ, ನಾವು ಅತ್ಯಂತ ಕೆಳಮಟ್ಟದ ಶೋಷಿತ ವರ್ಗಗಳಿಗೆ ನಾವು ನಿಮಗೆ ಅಪೀಲ್ ಮಾಡೋದಿಷ್ಟೇ, ರಾಜ ಅಮರೇಶ್ವರ ನಾಯಕ್ ಅವರು ರಾಜಮನೆತನದಿಂದ ಬಂದವರು. ಅವರು ರಿಸರ್ವೇಷನ್ನ ಅವರು ಆಡಳಿತ ಕಾಲದಲ್ಲಿ ಅವರು ತಾತ ಮುತ್ತಾತರ ಕಾಲದಿಂದ ಅವರು ಒಂದು ಭಾಗದ ರಾಜರಾಗಿರುವಂಥ ಸಂದರ್ಭದಲ್ಲಿ ಅವರು ಅಧಿಕಾರ ವ್ಯಾಪ್ತಿಯನ್ನು ಅನುಭವಿಸಿ ಈ ಕಡೆ ಬಂದಿದ್ದಾರೆ. ಆದರೆ ಅವರು ಮತ್ತೆ ಪುನಃ ಶೋಷಿತ ವರ್ಗಗಳ ಸಣ್ಣ ಪುಟ್ಟ ಜನಗಳ ಆ ಜನಕ್ಕೆ ರಿಸರ್ವೇಷನ್ ಸಿಕ್ಕಿ ಮೇಲೆ ಬರಲಿ ಅಂತ ಒಂದು ಉದ್ದೇಶ ಅವರಲ್ಲಿ ಇಲ್ಲ ಅಂತ ಕಾಣಿಸುತ್ತೆ. ತಾವೇ ಎಲೆಕ್ಷನ್ ನಿಂತ್ಕೊಂಡು ತಾವೇ ಮತ್ತೊಂದು ಸ್ಪರ್ಧಿಸೋರು ಮತ್ತು ಮತ್ತೊಂದು ಸಣ್ಣ ಪುಟ್ಟ ಜನಕ್ಕೆ ಇವರು ಶೋಷಣೆ ಮಾಡ್ತಾರೆ ಬಂದಿದ್ದಾರೆ. ಅಂಬೇಡ್ಕರ್ ಅವರ ಮೂಲ ಉದ್ದೇಶ ಈ ರಿಸರ್ವೇಷನ್ ಅರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ, ಈ ರಿಸರ್ವೇಷನನ್ನು ಅನುಭವಿಸ್ತಕ್ಕಂಥ ನನ್ನ ಸಣ್ಣ ಪುಟ್ಟ ಜಾತಿ ಜನರು ಈ ರಿಸರ್ವೇಷನನ್ನು ಅನುಭವಿಸಿ ಇಷ್ಟು ದಿವಸ ಏನು ರಿಸರ್ವೇಷನ್ನ ಮುಖ ಇರಲಿಲ್ಲ, ಈಗ ಎಲ್ಲ ಬಹುಜನ ಸಮಾಜ ಪಾರ್ಟಿ ದೇಶ ಮತ್ತು ರಾಜ್ಯದಲ್ಲಿ ಯಾರ ಜತೆಗೆ ಮೈತ್ರಿಯಾಗದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದೆ. ಪಕ್ಷದ ಅಭ್ಯರ್ಥಿ ಎನ್ ನರಸಣ್ಣಗೌಡ ನಾಯಕ್ ಅವರಿಗೆ ಬೆಂಬಲಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಹನುಮಂತಪ್ಪ ವಕೀಲ, ವೆಂಕನಗೌಡ ನಾಯಕ್, ಯೇಸು ಡಿಕೆ ಸೇರಿದಂತೆ ಅನೇಕರಿದ್ದರು. ರಾಯಚೂರು ಲೋಕಸಭಾ ಚುನಾವಣೆಯ ನಿಮಿತ್ತ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಜಿ ಕುಮಾರ್ ನಾಯಕ್ ಅವರ ಪರವಾಗಿ ಕಾಂಗ್ರೆಸ್ ರಾಜ್ಯ ಯುವ ಮುಖಂಡರಾದ ರವಿ ಬೋಸರಾಜು ಅವರು ಭರ್ಜರಿ ಮತಯಾಚನೆ ನಡೆಸಿ ಕಾಂಗ್ರೆಸ್ ಸರ್ಕಾರ ನೀಡಿದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿ ಕಾಂಗ್ರೆಸ್ ಬೆಂಬಲಿಸುವಂತೆ ಮನವಿ ಮಾಡಿದರು.
ಕಾಂಗ್ರೆಸ್ ಪಕ್ಷಕ್ಕೆ 140 ವರ್ಷಗಳ ಇತಿಹಾಸವಿದೆ. ಅಂದಿನಿಂದ ಇಂದಿನವರೆಗೂ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮಾನತೆಯ ಜೊತೆಗೆ ಸ್ವಾವಲಂಬಿ ಜೀವನಕ್ಕೆ ಕಾಂಗ್ರೆಸ್ ಪಕ್ಷ ಜನಪರ ಯೋಜನೆಗಳನ್ನು ರೂಪಿಸಿ ದೇಶದ ಜನರನ್ನು ಸ್ವಾವಲಂಬಿಗಳಾಗಿ ಮಾಡುವಲ್ಲಿ ಕಾಂಗ್ರೆಸ್ ಪಕ್ಷದ ಪಾತ್ರ ದೊಡ್ಡದು ಎಂದು ಜನರಿಗೆ ಕಾಂಗ್ರೆಸ್ ಪಕ್ಷ ನೀಡಿದ ಕೊಡುಗೆಗಳ ಬಗ್ಗೆ ಮಾತನಾಡಿ ಮನವರಿಕೆ ಮಾಡಿದರು. ಕಾಂಗ್ರೆಸ್ ಅಭ್ಯರ್ಥಿಯಾದ ಜಿ. ಕುಮಾರ್ ನಾಯಕ್ ಅವರು ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಾಗಿ ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನು ಹೆಚ್ಚಿನ ಜನರ ಸೇವೆಗಾಗಿ ರಾಯಚೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತಮ್ಮ ಬಳಿಗೆ ಬಂದಿದ್ದಾರೆ. ಆಶೀರ್ವಾದಿಸುವ ಮೂಲಕ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪ್ರೋತ್ಸಾಹಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮಹಮ್ಮದ್ ಶಾಲಂ, ಬಸವರಾಜ ರೆಡ್ಡಿ, ಚಿನ್ನಯ್ಯ ಪೋಗಲ್, ಶೇಖರ್ ರೆಡ್ಡಿ, ಗೋವಿಂದ್ ರೆಡ್ಡಿ, ಬೆಲ್ಲಂ ಶ್ರೀಧರ್, ದೀಪಕ್ ಸೀನು ರೆಡ್ಡಿ, ಅರುಣ್ ದೋತರಬಂಡಿ, ಪ್ರಭುರೆಡ್ಡಿ, ರಾಜೇಶ್ ಮತ್ತು ಇತರ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಇಂದಿನಿಂದ ಆರಂಭವಾಗಿರುವ ದ್ವಿತೀಯ ಪಿಯುಸಿ ಕನ್ನಡ ವಿಷಯ ಪರೀಕ್ಷೆಗೆ ಜಿಲ್ಲೆಯಲ್ಲಿ 250 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಕನ್ನಡ ವಿಷಯ ಪರೀಕ್ಷೆಗೆ ರಾಯಚೂರು ತಾಲೂಕಿನಲ್ಲಿ 928 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು 842 ವಿದ್ಯಾರ್ಥಿಗಳು ಹಾಜರಾಗಿದ್ದು 86 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಸಿಂಧನೂರು ತಾಲೂಕಿನಲ್ಲಿ 268 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು 230 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ 38 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಮಾನ್ವಿ ತಾಲೂಕಿನಲ್ಲಿ 292 ನೋಂದಣಿ ಮಾಡಿಕೊಂಡಿದ್ದು 242 ವಿದ್ಯಾರ್ಥಿಗಳು ಹಾಜರಾಗಿದ್ದು 45 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಲಿಂಗಸುಗೂರು ತಾಲೂಕಿನಲ್ಲಿ 356 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು 314 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. ದೇವದುರ್ಗ ತಾಲೂಕಿನಲ್ಲಿ ಒಟ್ಟು 192 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು 153 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 2036 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದು 1786 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 250 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಧಾನಿ ನರೇಂದ್ರ ಮೋದಿಯವರಿಂದ ಜನರಿಗೆ ತಪ್ಪು ಮಾಹಿತಿ, ಹೇಳಿಕೆ ಹಿಂಪಡೆಯಲಿ ಪಿಆರ್ ಸುದರ್ಶನ್. ಸಮರ್ಥ ನಾಯಕತ್ವಕ್ಕೆ ಬಿಜೆಪಿ ಬೆಂಬಲಿಸಿ, ತುಮಕೂರಿನಲ್ಲಿ ಬೇರೆ ಜಿಲ್ಲೆಯವರು ಎಂದು ಪ್ರಚಾರ ಮಾಡಿಸಿ ಸಿಎಂ ರಾಯಚೂರಿನಲ್ಲಿ ಬೇರೆ ಜಿಲ್ಲೆಯವರಿಗೆ ಟಿಕೆಟ್ ಕೊಟ್ಟಿದ್ದೇಕೆ? ಸೋಮಣ್ಣ ಪ್ರಶ್ನೆ. ಸತ್ಯ ಮತ್ತು ಸುಳ್ಳಿನ ಮಧ್ಯೆ ಲೋಕಸಭಾ ಚುನಾವಣೆ, ಪ್ರಚೋದನೆಗೆ ಸೀಮಿತವಾದ ಬಿಜೆಪಿ, ತನ್ವೀರ್ ಸೇಠ್ ಆರೋಪ. ಬಂಡವಾಳಶಾಹಿ ಪರವಾದ ಕಾಂಗ್ರೆಸ್ ಬಿಜೆಪಿ ತಿರಸ್ಕರಿಸಿ, ಎಸ್ಯುಸಿಐ ಬೆಂಬಲಿಸಿ ರಾಧಾಕೃಷ್ಣ. ಬಿಜೆಪಿಯಿಂದ ಧರ್ಮಾಧಾರಿತ ದ್ವೇಷ ಹುಟ್ಟಿಸುವ ಕೆಲಸ, ಬಿಜೆಪಿ ತಿರಸ್ಕರಿಸಿ ಪ್ರಕಾಶ್ ರಾಯ್. ಕಾಂಗ್ರೆಸ್ ಬಿಜೆಪಿ ಪಕ್ಷಗಳಿಂದ ಅಭಿವೃದ್ಧಿ ಕಡೆಗಣನೆ, ಬಿಎಸ್ಪಿ ಬೆಂಬಲಿಸಲು ವೈ ನರಸಪ್ಪ ಮನವಿ. ವಾರ್ಡ್ 25ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕುಮಾರ ನಾಯಕ್ ಪರ ರವಿ ಬೋಸರಾಜು ಮತಯಾಚನೆ. ದ್ವಿತೀಯ ಪಿಯುಸಿ ಪರೀಕ್ಷೆ ಪ್ರಾರಂಭ, 259 ವಿದ್ಯಾರ್ಥಿಗಳ ಗೈರು.